ಅಕ್ರಮವಾಗಿ ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ನಿಯಮಗಳನ್ನ ಗಾಳಿಗೆ ತೂರಿ ಜನರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪ. ವಾಹನ ಸವಾರರಿಗೆ ಟೋಲ್ ದರ ಹೆಚ್ಚಳ. ಕುಮಾರಸ್ವಾಮಿ ಹೇಳಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಕುಮಾರಸ್ವಾಮಿ ಅವರೇ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು. ಅವರು ಎಲ್ಲೋ ಕುಳಿತು ಮಾತಾಡಿದ್ರೆ ಏನೂ ಆಗಲ್ಲ. ರಿಪಬ್ಲಿಕ್ ಕನ್ನಡದ ಮುಂದೆ ಸವಾರರು ಆಕ್ರೋಶದಿಂದ ಮಾತಾಡಿದ್ದಾರೆ. ನಾವು ಒಬ್ಬರೇ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಯಾರು ಕೇಳೋದು ಇಲ್ಲ. ರಿಪಬ್ಲಿಕ್ ಕನ್ನಡದ ಮುಂದೆ ಸವಾರರು ಆಕ್ರೋಶದಿಂದ ಮಾತನಾಡಿದ್ದಾರೆ. ನೈಸ್ ರೋಡ್ನ ಟೋಲ್ ವಿವಾದ ಹಲವು ವರ್ಷಗಳಿಂದ ನಡೀತಾ ಇದೆ. ನೋಡಿ, ಆರಂಭದಿಂದಲೂ ಕೂಡ ಈ ನೈಸ್ ವಿವಾದ ಇದೆಯಲ್ಲ, 1990ರಲ್ಲಿ ಈ ಒಂದು ನೈಸ್ ಯೋಜನೆ ರೂಪರೇಷವನ್ನ ಸಿದ್ಧಪಡಿಸಿತ್ತು. 1995ರಲ್ಲಿ ಅದರ ಮಧ್ಯಭಾಗದಲ್ಲಿ ಈ ಯೋಜನೆಯನ್ನ ಈ ರೀತಿಯಾಗಿ ನೈಸ್ ರೋಡ್ ಅನ್ನ ಮಾಡಬೇಕು ಅಂತ ಸರ್ಕಾರ, ಅದರ ಜೊತೆಗೆ ನೈಸ್ ಸಂಸ್ಥೆ ಈ ಯೋಜನೆಗೆ ಒಂದು ರೂಪರೇಷೆಗಳನ್ನ ಸಿದ್ಧ ಮಾಡಿತು. 1997ರಲ್ಲಿ ರಾಜ್ಯ ಸರ್ಕಾರ ಮತ್ತು ನೈಸ್ ಸಂಸ್ಥೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಈ ಒಂದು ಯೋಜನೆಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು 2004ರಲ್ಲಿ ಈ ಒಂದು ನೈಸ್ ರಸ್ತೆ ಯೋಜನೆಯ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಒಟ್ಟು 111 ಕಿಲೋಮೀಟರ್. ನೋಡಿ, ಈ ನೈಸ್ ಸಂಸ್ಥೆ ಯೋಜನೆ ಇದೆಯಲ್ಲ, 111 ಕಿಲೋಮೀಟರ್ ಬೆಂಗಳೂರು ಮತ್ತು ಮೈಸೂರು ಮೂಲ ಸೌಕರ್ಯ ರಸ್ತೆ ಯೋಜನೆಯಾಗಿತ್ತು. ಹೀಗಾಗಿ ಜನರ ಅನುಕೂಲಕ್ಕಾಗಿ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ಟ್ರಾಫಿಕ್ ಸಮಸ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರೆ. 2004ರಲ್ಲಿ ಈ ಯೋಜನೆಯನ್ನ, ಈ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ತಾರೆ. 2006ರಲ್ಲಿ ಒಟ್ಟು 9 ಕಿಲೋಮೀಟರ್ ಈ ನೈಸ್ ರಸ್ತೆಗೆ ಚಾಲನೆ ಸಿಗುತ್ತೆ. ಒಟ್ಟು 9 ಕಿಲೋಮೀಟರ್ ರಸ್ತೆಯನ್ನ ಮಾಡಿ ವಾಹನ ಸಂಚಾರಕ್ಕೆ ಚಾಲನೆ ಸಿಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ನೈಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ನೈಸ್ ಟೋಲ್ ಇದೆಯಲ್ಲ, ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡುತ್ತವೆ. ಹೆಚ್ಚಿನ ಟೋಲ್ ಅನ್ನ ಕಟ್ಟಿ ವಾಹನ ಸವಾರರು ಇಲ್ಲಿ ಪ್ರಯಾಣವನ್ನ ಬೆಳೆಸೋದು. ಈ ನೈಸ್ ರಸ್ತೆಯನ್ನ ಮಾಡಲಿಕ್ಕೆ ಸರಿಸುಮಾರು 100 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ರೈತರಿಂದ. ಹಲವು ವರ್ಷಗಳ ಹಿಂದೆನೆ ಯಾವಾಗ ಈ ಒಂದು ನೈಸ್ ಸಂಸ್ಥೆ ಈ ರಸ್ತೆಯನ್ನ ಮಾಡಬೇಕು ಅಂತ ಯೋಜನೆಯನ್ನ ಕೈಗೊಳ್ತಲ್ಲ, ಅಂದಿನಿಂದ ಇಲ್ಲಿವರೆಗೂ ಕೂಡ ರೈತರಿಂದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ರಸ್ತೆಯನ್ನ ಮಾಡಿದ್ರು. ಅದರ ಜೊತೆಗೆ ರೈತರು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ್ರು, ನಮಗೆ ಏನು ಮೊದಲಿಗೆ ನಮ್ಮ ಬಳಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು, ಇಷ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸರಿಯಾಗಿ ಕೆಲವರಿಗೆ ಇಲ್ಲಿವರೆಗೂ ಸರಿಯಾದಂತ ಅವರಿಗೆ ಹಣವನ್ನ ಕೊಟ್ಟಿಲ್ಲ, ಪರಿಹಾರವನ್ನ ಕೊಟ್ಟಿಲ್ಲ ಅನ್ನೋದು ರೈತರ ಆರೋಪ. ಒಟ್ಟಾರೆಯಾಗಿ ಈ ಒಂದು ರಸ್ತೆ ಏನಿದೆಯಲ್ಲ, ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಅಕ್ರಮವಾಗಿ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇರೋದು, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಅನುಮೋದನೆಯನ್ನ ಕೊಡದೆ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಿ ಹೆಚ್ಚಿನ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು, ಹೋರಾಟಗಾರರು ಆರೋಪವನ್ನ ಮಾಡ್ತಾ ಇರೋದು. ಮುಂದಿನ ದಿನಮಾನಗಳಲ್ಲಿ ಇದು ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ, ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ನಮ್ಮಂತವ್ರಿಗೆ ಓಡಾಡಕ್ಕೆ ಮಿಡ್ಲ್ ಕ್ಲಾಸ್ ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇವಾಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ 18 ರೂಪಾಯಿ 20 ರೂಪಾಯಿ ಇತ್ತು. ಇವಾಗ ಏಕದಮ್ ಅವ್ರು 25 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಕ್ಯಾಶ್ ತಗೊಳಲ್ವಂತೆ, ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕಂತೆ. ಮಾಡಿದ್ರೆ ಒಳ್ಳೇದೇ. ನಾವು ಹೇಳ್ಕೊಂತೀವಿ ಅವ್ರಿಗೆ, ಮಾಡಿದ್ರೆ ನಮ್ಮಂತವ್ರಿಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಓಡಾಡ್ತೀವಲ್ವಾ, ಪ್ರತಿ ಸಲ ಟೋಲ್ ಕಟ್ಬೇಕಂದ್ರೂ ನಮಗೂ ಕಷ್ಟ ಆಗತ್ತೆ. ಟೂ ವೀಲರ್ ನಾವೆಲ್ಲ ಮಾಮೂಲಿ ಜನಗಳು, ಕಾರ್ ಇರೋರೆಲ್ಲ ಕಟ್ಬಿಡ್ತಾರೆ. ನಮ್ಗೆಲ್ಲ ಎಲ್ಲಿ ಅದೆಲ್ಲ ಆಗಲ್ಲ. ಅದರಿಂದ ಫ್ರೀ ಮಾಡಿದ್ರೆ ಒಳ್ಳೇದೇನೆ. ಒಳ್ಳೇದೇ ಮಾಡಿದ್ರೆ ಒಳ್ಳೇದೇನೆ. 4 ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ, ಅದರಿಂದ ಜನಗಳು ಓಡಾಡ್ಬೋದು ಆರಾಮಾಗಿ. ಇವಾಗ ಪ್ರತಿ ದಿವಸ ನಾವು ಆ ಕಡೆ ಓಡಾಡಕ್ಕಲ್ಲ, ಇದು ಹೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು. ಈ ವಾರದಲ್ಲಿ 2-3 ಸಲ ಓಡಾಡ್ತೀವಿ. ಈ ವಾರದಲ್ಲಿ 2-3 ಸಲ, ಒಂದ್ಸಲ 25 ರೂಪಾಯಿ ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೂ ಕಟ್ಬೇಕು, ಹೋಗ್ಬೇಕಾದ್ರೆ ಒಂದ್ಸಲ 50 ರೂಪಾಯಿ ಅಂದ್ರೆ ಅಲ್ಲೇ ವಾರದಲ್ಲಿ 200-300 ರೂಪಾಯಿ ಹೋಗ್ಬಿಡುತ್ತೆ. ಅದರಿಂದ ಫ್ರೀ ಮಾಡಿದ್ರೆ ಒಳ್ಳೇದೇನೆ. ಟೂ ವೀಲರ್ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಕಾರ್ನವ್ರಿಗೆ ಬೇಡ, ಪರವಾಗಿಲ್ಲ, ಅವ್ರು ಇರೋರು. ಟೂ ವೀಲರ್ ಏನು ಇರಲ್ವಲ್ಲ, 1-2-3 ಟೈಮ್ ಆತರ ಫ್ರೀ ಮಾಡ್ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ ಬರೋದಕ್ಕೆ. ಇಲ್ಲ, ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ನಮ್ಮಂತವ್ರಿಗೆ ಓಡಾಡಕ್ಕೆ